ಅಮ್ಮ ತಗೋ. ನಿಮ್ಮ ಅಪ್ಪನಿಗೆ ಕೊಡು. ಅಪ್ಪ ಆಮೇಲೆ ಕುಡಿತೀನಿ ಬಂಗಾರ. ಪುಷ್ಪ ಬನ್ನಿ. ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಮಾಡಿದ್ರಲ್ಲ, ತಗೊಳ್ಳಿ. ಅಲ್ರಿ ಪುಷ್ಪ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಪಕ್ಕದ ಮನೆಯೊಳ ತರ ನಡ್ಕೊಂಡಿದ್ದೀನೇನ್ರಿ? ನಾವೆಲ್ಲ ಒಂದೇ ಅನ್ಕೊಂಡು ನಿಮ್ಗೆ ಉಪಕಾರ ಮಾಡಿದ್ದಕ್ಕೆ ಸರಿಯಾಗಿ ಶಾಲ್ ಸುತ್ಕೊಂಡೆ ಹೊಡೆದ್ರಲ್ರಿ. ಅಯ್ಯೋ ರಜನಿಯವರೇ, ದಯವಿಟ್ಟು ಹಾಗೆ ಅನ್ಬೇಡಿ. ಅದು ನಮ್ಮಣ್ಣ ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ? ನಿಮ್ ಮನೆ ಹೊಸಲು ತುಳಿದು ನಿಮ್ ಮಗಳನ್ನ ಸೊಸೆ ಮಾಡ್ಕೋಬೇಕು ಅಂತ ಬಂದಿದ್ರೆ ಸರಿ ಇಲ್ಲಾನು. ನೀನ್ ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ನೀವೆಲ್ಲ ಮಾಡಿದ ಅವಮಾನನ ನಾನು ಯಾವತ್ತೂ ಮರೆಯೋದಿಲ್ಲ. ರಜನಿಯವರೇ, ಇಡೀ ಜಾತಕನ ನಿಮ್ಮ ಆಳ್ ಬಾಯಿಲಿ ನಾಶ ಮಾಡ್ಬಿಟ್ರಲ್ಲ. ತಗೊಳ್ಳಿ. ನನ್ನ ಮಗಳು ಮಹಾರಾಣಿ ತರ ಅರಮನೇಲಿ ಇರ್ತಾಳೆ ಅಂತ ಗುರುಜಿ ಹೇಳಿದ್ರು. ಆದ್ರೆ ನೀವು ಎಂತ ದೊಡ್ಡ ಸಂಬಂಧನ ಬೀದಿಗೆ ತಳ್ಬಿಟ್ರಿ. ಇಂಥ ಒಳ್ಳೆ ವರ ಸಿಗ್ಲಿ ಅಂತ ಹೆಣ್ಮಕ್ಳು ಎಷ್ಟು ವ್ರತಗಳು ಮಾಡ್ತಾರೆ. ಅಪ್ಪ ಮಕ್ಳಿಗೆ ಏನ್ ಗೊತ್ತಾಗ್ಬೇಕು? ನನ್ನ ಹತ್ರ ಸುಳ್ಳು. ಆರ್ಯವರ್ಧನ್ ಜೊತೆ ಸುತ್ತಕ್ ಹೋಗ್ತೀನಿ ಅಂತ ಯಾಕೆ ಹೇಳಲಿಲ್ಲ? ಇಲ್ಲ ಅಮ್ಮ, ನಾನ್ ಸುತ್ತಾಡಕ್ಕೇನು ಹೋಗಿಲ್ಲ. ಅವ್ರು ಪಾರ್ಟಿ ಕೊಡ್ಸಕ್ ಹೋಗಿದ್ದೆ. ಆಹಾ, ಪಾರ್ಟಿ ಸುತ್ತಾಡಕ್ ಹೋಗಿದ್ದೆ ಅನ್ನೋದಕ್ಕಿಂತ ಅದು ಎಷ್ಟು ಕೆಟ್ಟದಾಗಿದೆ ಕೇಳೋದಕ್ಕೆ. ಪುಷ್ಪ, ಬೆಳಿಗ್ಗೆ ನಿನ್ಗೆ ಹೇಳಿದಿದ್ರೆ ಹೂಗಾಡಿ ರಾಧ ಅಂತ ಮಾಡ್ತಾ ಇದ್ದೆ. ಈಗೇನ್ ಮುದ್ದಾಡ್ತಾ ಇದ್ದೀನಾ? ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿ ಇನ್ನು ಏನೇನ್ ಮಾಡಿದ್ದೀರಾ? ಇಲ್ಲ ಇಲ್ಲ, ನಾನ್ ದೊಡ್ಡ ತಟ್ಟಿ ನೀವ್ ಹೇಳಿದ್ದಲ್ಲ ನಂಬ್ಕೊಂಡಿದ್ದಲ್ಲ. ಈ ಮನೇಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂದ್ಮೇಲೆ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ದಾರಿ ಬಿಡಿ. ಅಮ್ಮ ಅಮ್ಮ, ನಾನ್ ಯಾಕೆ ಬೇಕು? ನಾನು ಬಾಯಿ ಬಿಡ್ಕಿ, ನಾನು ಕಿರ್ಚಾಡ್ತೀನಿ. ನನ್ನಿಂದ ನಿಮ್ಮಿಬ್ರಿಗೂ ಮನ್ ಶಾಂತಿ ಅನ್ನೋದೇ ಇಲ್ಲ. ನಾನು ಹೋಗ್ತೀನಿ ಬಿಡು. ಅಮ್ಮ ಸಾರಿ ಅಮ್ಮ, ನಾನು ಹೇಳ್ದಲ್ಲೇ ಹೋಗ್ಬಾರ್ದಾಗಿತ್ತು. ನಂದೇ ತಪ್ಪು. ನಿಂದಲ್ಲಮ್ಮ ತಪ್ಪು. ತಪ್ಪು ನಂದು ನಂದು, ನಿಮ್ಮಿಬ್ಬರದಲ್ಲ. ಅದಕ್ಕೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಸರಿನಾ? ಅಪ್ಪ ನೀವಾದ್ರೂ ಹೇಳಿ ಅಪ್ಪ. ಪುಷ್ಪ, ಎಲ್ಲೋಗ್ತಿದ್ಯಾ? ಎಲ್ಲಾದ್ರೂ ಹೋಗ್ತೀನಿ. ನಿಮ್ಗೇನು? ಆ ತಾಯಿ ಎಲ್ಲವ ಹೆಂಗ್ ದಾರಿ ತೋರಿಸ್ತಾಳ ಹಂಗೆ ಆದಿ ತುಳಿತೀನಿ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ರೀ ಸುಬ್ಬ, ನನ್ ಚಪ್ಪಲಿ ಅಲ್ರಿ? ಅಲ್ಲೇ ಎಲ್ಲ ಬಿದ್ದಿರ್ಬೇಕು ನೋಡು. ತಾಯಿ ಎಲ್ಲವ ಹಂಗೆ ಹೋಗ್ಬಿಡು ಅಂತಾನ? ಗೊತ್ತಾಯ್ತ್ರಿ, ನನಗ್ ಚೆನ್ನಾಗ್ ಗೊತ್ತಾಯ್ತು ನಿಮ್ ಮನ್ಸಲ್ಲಿ ಏನಿದೆ ಅಂತ ಇವತ್ತು. ಅಪ್ಪ ಏನಪ್ಪ ನೀವು? ಒಂದ್ ನಿಮಿಷ ನೀ ಸುಮ್ಮನೆ ಪುಷ್ಪ. ಎಲ್ಲದಕ್ಕೂ ಒಂದು ಗಂಟು ಹಾಕಿ ದೊಡ್ಡದ್ ಮಾಡಬೇಡ. ಬಾರೆ ಒಳಗೆ. ಬಿಡ್ರಿ ಕೈನ. ನನ್ನ ಮಾತು ಕೇಳು. ನಿಮ್ ಮಾತೇನ್ ಕೇಳೋದು? ಎಂತ ಒಳ್ಳೆ ಸಂಬಂಧ ಕೈ ಬಿಟ್ಟೋಯ್ತಲ್ರಿ, ಕೈ ಬಿಟ್ಟೋಯ್ತಲ್ಲ. ತಾಯಿ ಎಲ್ಲವ ಎಂತ ದೊಡ್ಡ ಸಂಬಂಧ. ಮತ್ತೆ ನನ್ನ ಮಗಳಿಗಂತ ಸಂಬಂಧ ಹುಡ್ಕೊಂಡ್ ಬರುತ್ತಾ? ಆ ಸಂಬಂಧ ಕುದುರ್ದೆ ಹೋಗಿದ್ದೆ ಒಳ್ಳೇದಾಯ್ತು. ಏನೋ ಮತ್ತಿನ್ನೇನೆ, ನಮ್ಮ ಮಗಳಿಗೆ ಮರ್ಯಾದೆ ಕೊಡದೆ ಇರೋರ್ ಮನೆಗೆ ಮಗಳನ್ನ ಹೇಗ್ ಕೊಡೋದು? ಆ ಹುಡುಗನ್ ನೋಡಿದ್ಯಾ? ಒಳ್ಳೆ ಪೆಕ್ರ ಇದ್ದಂಗಿದ್ದ. ಅಯ್ಯೋ, ದುಡ್ಡಿರೋ ಪೆಕ್ರ. ದುಡ್ಡಿದ್ರೆ ಸಾಕ ಪುಷ್ಪ? ಆ ಮನುಷ್ಯ ನಮ್ಮ ಅನು ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರೆ ಇವನು ಅನು ಪರವಾಗಿ ಒಂದೇ ಒಂದು ಮಾತಾಡದ್ನ? ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ನಮ್ಮ ಅನು ಬಗ್ಗೆ ಮಾತಾಡೋ ಯೋಗ್ಯತೆ ಹಕ್ಕು ಅವನಿಗಿಲ್ಲ. ಇನ್ನೊಂದ್ಸಲ ಅವನು ಹೆಣ್ಣು ಕೇಳ್ಕೊಂಡ್ ಬರ್ಲಿ, ನನ್ನ ಕಾಲಿಗೆ ಬಿದ್ರು ಸರಿ, ಅವ್ರ ಮನೆಗೆ ನನ್ನ ಮಗಳನ್ನ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ. ಅದರಲ್ಲೂ ಆ ಮನುಷ್ಯ ಏನು ಭಾರಿ. ಸರಿಯಾಗೇ ಹೇಳಿದ್ರಿ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ದೆ. ಒಳಗೆ ಬರ್ಬೋದಾ? ಸುಬ್ರಹ್ಮಣ್ಯ ಸರ್, ಬನ್ನಿ, ನೀವು ಕೂತ್ಕೊಳ್ಳಿ. ಹೇಳಿ ಸರ್. ನಾವು ನೀವೆಲ್ಲ ಒಂದೇ ಅಂತ ಸಲಿಗೆ ತಗೊಂಡು ಮಾತಾಡಿದೆ. ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ಈಗ ಸತ್ಯ ಹೇಳ್ತೀನಿ ಕೇಳಿ.
ಅನು ಥರ ಹುಡುಗಿ ಎಲ್ಲೂ ಹುಡುಕಿದ್ರೂ ಸಿಗಲ್ಲ ಕಣಮ್ಮ. ಎಷ್ಟು ಒಳ್ಳೆ ಗುಣ, ಆಹಾ, ಗೌರವಿಸೋ ಸ್ವಭಾವ, ಅಬಬಬಬಬಬಬ. ಹಿಂದಿನ ಜನ್ಮದಲ್ಲಿ ಯಾವುದೋ ರಾಣಿಯಾಗಿರ್ಬೇಕು. ನನಗಂತೂ ಸಂಪೂರ್ಣ ಇಷ್ಟ ಆಗಿದೆ ಕಣಮ್ಮ. ಆದ್ರೀಗ ರಜನಿ ಅವರು ಅಯ್ಯೋ, ಅದನ್ನೆಲ್ಲ ಈಗ ಮರ್ತು ಬಿಡಿ ಅಮ್ಮ. ಕಾಲ ಎಲ್ಲನೂ ಮರ್ಸತ್ತೆ ಅಂತಾರೆ. ಇಷ್ಟು ಬೇಗನ? ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾಡಬೇಕು? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಒಂದು ಹೇಳ. ಆಗ್ಲೇ ನಡೆದಿದ್ದು ಯಾವುದೂ ನಿಜ ಅಲ್ಲ. ನಾನು ಬೇಕು ಅಂತಾನೆ ಹಾಗೆ ನಡ್ಕೊಂಡಿದ್ದು. ನಮ್ಮಂತ ಶ್ರೀಮಂತರ ಮನೆಗೆ ಸೊಸೆಯಾಗಿ ಬರೋದಕ್ಕೆ ತಾ ಮುಂದು ನಾ ಮುಂದು ಅಂತ ನಿಂತಿರ್ತಾರೆ. ಎಂಥೆಂಥ ಅನುಭವ ಆಗಿದೆ ಗೊತ್ತಾ ನಮಗೆ. ನಮ್ಮ ಹುಡುಗನೋ ಬಹಳ ಮುಗ್ಧ, ಅವನಿಗೇನು ಗೊತ್ತಾಗಲ್ಲ. ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ನಾನು ಹಾಗೆ ಮಾತಾಡಿದೆ. ನೋಡಿ ಸುಬ್ರಹ್ಮಣ್ಯ ಸಿರಿಮನೆ ಅವರೇ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಸತ್ಯ. ನನಗೆ ನಿಮ್ಮ ಮಗಳು ಸಂಪೂರ್ಣ ಒಪ್ಪಿಗೆ ಆಗಿದ್ದಾಳೆ. ನಿಮ್ಮ ಮಗಳೇ ನಮ್ಮನೆ ಸೊಸೆ. ನಮ್ಮ ಹುಡುಗಂಗೂ ನಮ್ಮನೆಗೂ ಅನುನೇ ಸರಿಯಾದ ಹುಡುಗಿ. ಎಂತ ದೊಡ್ಡ ಮನ್ಸು ನಿಮ್ದು. ಅದು ಇಷ್ಟೆಲ್ಲ ಆದ್ಮೇಲೆ ಇರಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಪುಷ್ಪ ನೋಡಿ, ನಮ್ಮ ಅನು ಮದುವೆನ ಈಗಲೇ ಮಾಡುವ ಯಾವ ಯೋಚನೆನೂ ನಮಗಿಲ್ಲ. ಸುಬ್ಬು, ಮತ್ತೆ ನೀವು ಪುಷ್ಪ, ನೀವು ಏನು ಹೇಳಕ್ ಬರ್ತಿದ್ದೀರಾ ಅಂತ ನನ್ಗೆ ಗೊತ್ತು. ಹೆಣ್ಣು ಹೆತ್ತ ಅಪ್ಪ ಅಮ್ಮಂಗೆ ಮಗಳು ಯಾವತ್ತಿದ್ರೂ ಗೊಂಬೆ ಜೊತೆ ಆಟ ಆಡೋ ಮಗುನೇ. ಆಯ್ತು, ನಾವು ಕಾಯ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ. ಅಂದ್ರೆ ನಿಮ್ಗೆ ಅನು ವಿದ್ಯಾಭ್ಯಾಸ ಮುಗಿಸ್ಬೇಕು ಅಂತ ಅವ್ರ ತಂದೆ ಆಸೆ. ತಪ್ಪೇನಿಲ್ವಲ್ಲ, ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಹೆಣ್ಮಕ್ಳು ಅವರಿಗೂ ಓದಬೇಕು ಅಂತ ಆಸೆ ಇರುತ್ತೆ. ತಪ್ಪೇನಿಲ್ವಲ್ಲ. ಹೌದೌದು, ಓದ್ಲೇಬೇಕು. ನೋಡಿ ಸಿರಿಮನೆ, ಆಗಿದ್ದನ್ನೆಲ್ಲ ನಾನು ಮರ್ತೋದೆ. ನನಗೂ ಅಷ್ಟೇ, ಏನು ಗೊತ್ತಾಗ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ತಾವು ಹೇಗೆ ದಿಢೀರಂತ ಹೀಗೆ ಬದಲಾಗ್ಬಿಟ್ರೆ? ಸುಬ್ಬು ಮಗಳಿಗೆ ಒಳ್ಳೆ ಸಂಬಂಧ ಬಂದಿದ್ದೆಲ್ಲ ಅನ್ನೋ ಖುಷಿ, ಏನ್ ಮಾತಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ. ಅನು, ನೀನು ನನಗೆ ಮಗಳಿದ್ದಾಗೆ ಪುಟ್ಟ. ನಿನಗೂ ಒಳ್ಳೇದಾದ್ರೆ ನನಗೂ ಖುಷಿನೇ. ವರ್ಧನ್ ಗ್ರೂಪಲ್ಲಿ ಇಷ್ಟು ಈಸಿಯಾಗಿ ಯಾರಿಗೆ ಕೆಲಸ ಸಿಗುತ್ತೆ ಹೇಳು? ಸೊಸೈಟಿಲಿ ಅವ್ರಿಗೆ ಎಷ್ಟು ಒಳ್ಳೆ ಹೆಸರಿದೆ ಗೊತ್ತಾ? ಅಲ್ಲಿ ನಿನಗೆ ಕೆಲಸ ಸಿಕ್ಕಿದ್ರೆ ಸೊಸೈಟಿಯಲ್ಲಿ ನಿನಗೂ ಒಳ್ಳೆ ಮರ್ಯಾದೆ.